ಯಾವ್ದಾದ್ರು ಹುಟ್ಟುಹಬ್ಬ ತುಂಬ ನೆನಪಿರುವಂಥದ್ದು ಯಾವ್ದಾದ್ರು ಅಲ್ಲ, ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನು ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿದಿನ ಹಿ ಯೂಸ್ ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇವೆಲ್ಲ ಇತ್ತು ಅವ್ರ ಲೈಫಲ್ಲಿ. ನಾವು ಜೊತೆಯಲ್ಲಿದ್ದಿತ್ತು 27 ವರ್ಷ. ಬಟ್ ಆ 27 ವರ್ಷದಲ್ಲಿ ನಾನು ಪ್ರತಿಯೊಂದು ದಿನ ಅವರಲ್ಲಿ ಅದೇ ಒಂದು ಜೋಶ್, ಅದೇ ಒಂದು ಎನರ್ಜಿ, ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಮುಖದಲ್ಲೇ ಅದೊಂಥರ ಎದ್ದು ಕಾಣುತ್ತಂತೆ. ಅದೇ ರೀತಿ ಇತ್ತು ನಮಗೆ ಅವ್ರನ್ನ ದಿನ ನೋಡಬೇಕಾದ್ರೆ. ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹಿಮ್. ಸೊ ಬರ್ತ್ಡೇ ಸೆಲೆಬ್ರೇಷನ್ ಅಂದಮೇಲೆ ನಂಬಿಕೆ ಇತ್ತು ಅವ್ರಿಗೆ, ದೇವಸ್ಥಾನ ಕೂಡ ಹೋಗೋದಾಗಲಿ ಈ ಥರ ಜನ ಮಾಡ್ತಾರೆ ಅಂತ ಹೇಗೆ? ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು. ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದರೆ ಶೂಟಿಂಗ್ಸಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಅವರೂ ಅಭ್ಯಾಸ ಮಾಡ್ಕೊಂಡಿದ್ರು.